ತಾವು ನಮ್ಮ ಹಿರಿಯ ನಾಯಕರುಗಳು ಮಾತಾಡಿದಂಥ ವಿಷಯವನ್ನು ಗಮನಿಸ್ಕೊಂಡಿದ್ದೀರಿ. ಈ ರೀತಿಯ ಒಂದು ವಿಚಾರಧಾರೆಯಿಂದಲೇ ನನಗೆ ಕಾಂಗ್ರೆಸ್ ಪಕ್ಷವು ನನಗೆ ಅತ್ಯಂತ ಮನಸ್ಸಿಗೆ ಹಿತಕರವಾದಂಥ ಒಂದು ಪಕ್ಷ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾವತ್ತೂ ಕೂಡ ಬಡವರ ಪರವಾಗಿ ಜನಹಿತ ಇರುವಂತಹ, ಜನರ ಭಾವನೆಗಳಿಗೆ, ಅವರ ತುರ್ತು ಅಗತ್ಯಗಳಿಗೆ ಸ್ಪಂದಿಸುವಂತಹ ಒಂದು ಮನೋಭಾವವನ್ನು ಸದಾಕಾಲ ಪ್ರದರ್ಶಿಸುವ ರಾಜಕೀಯ ಪಕ್ಷ. ಜನರ ನಡುವೆ, ಜಾತಿಗಳ ನಡುವೆ ಅತ್ಯಂತ ಸ್ನೇಹ, ಸೌಹಾರ್ದ, ಬಾಂಧವ್ಯ ಇರಬೇಕು ಅಂತ ಹೇಳಿ ಇರುವಂಥ ಒಂದು ಪಕ್ಷ. ಒಂದು ಕಡೆ ತಾವು ಗೆಲ್ಲುವುದು ಅನಿಶ್ಚಿತ ಅಂತ ಗೊತ್ತಿದ್ದರೂ ಇಡೀ ಒಟ್ಟಾರೆಯ ದೃಷ್ಟಿಕೋನದಿಂದ ಇಂತಹ ಸಮುದಾಯಕ್ಕೆ, ಇಂತಹ ಜನಾಂಗಕ್ಕೆ, ಇಂತಹ ಒಂದು ಜನ ಸಮೂಹಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿದರೆ ಅದನ್ನು ಮಾಡಿ ತೋರಿಸುವ ಅಭ್ಯರ್ಥಿಯನ್ನು ಅಲ್ಲಿಗೆ ಇಡುವಂಥ ಒಂದು ಛಾತಿಯನ್ನು ತೋರಿಸುವಂಥ ರಾಜಕೀಯ ಪಕ್ಷ ಅಂತ ಹೇಳಿ ನನಗೆ ಅದು ಬಹಳ ವರ್ಷಗಳಿಂದ ಮನವರಿಕೆ ಆಗಿದ್ದರಿಂದ ನಾನು ನನ್ನ ಸೇವಾವಧಿಯ ಪೂರ್ಣವಾದ ನಂತರ ಈ ಒಂದು ರಾಜಕೀಯ ಪಕ್ಷವನ್ನು ಸೇರ್ತಾ ಈ ಒಂದು ಸೇವಾವಕಾಶವನ್ನು ಕೊಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರರುಗಳು ಈ ವಿಷಯವನ್ನು, ನನ್ನ ಮನವಿಯನ್ನು ಅವರು ಪುರಸ್ಕಾರ ಮಾಡ್ತಾ ಸನ್ಮಾನ್ಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಹಾಗೂ ಶ್ರೀಮತಿ ಸೋನಿಯಾ ಗಾಂಧಿರವರು, ಶ್ರೀಯುತ ರಾಹುಲ್ ಗಾಂಧಿಯವರು, ಹಿರಿಯ ನಾಯಕರುಗಳು ಹಾಗೂ ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಜಿಲ್ಲೆಯ ಮುತ್ಸದಿ ರಾಜಕಾರಣಿಗಳು, ಹಿರಿಯರು ಆದಂಥ ಶ್ರೀಯುತ ಎನ್.ಎಸ್. ಬೋಸರಾಜ್ರವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು, ಇವರೆಲ್ಲರೂ ನನ್ನ ಮನವಿಯನ್ನು ಅವರು ಒಮ್ಮತದಿಂದ ಒಪ್ಪಿ, ಆದರೆ ಒಮ್ಮತದಿಂದ ಅಂದರೆ ಅವರು ಕೂಡ ಪರೀಕ್ಷೆ ಮಾಡಿ ಇವರಿಗೆ ಈ ರೀತಿಯ ಒಂದು ಗುಣಲಕ್ಷಣ ಇದೆಯಾ, ಜನ ಜೊತೆ ಹೊಂದ್ಕೊಂಡು ಹೋಗುವಂಥ ಮನೋಭಾವ ಇದೆ, ಇವನ್ನೆಲ್ಲ ನೋಡಿ ಅವರು ನನ್ನ ಮನವಿಯನ್ನು ಪುರಸ್ಕರಿಸಿ ಈ ಒಂದು ಸುವರ್ಣಾವಕಾಶವನ್ನು ನನಗೆ ಕಲಿಸಿಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಇದು ಅತ್ಯಂತ ಒಂದು ಬಹಳ ಗೋಲ್ಡನ್ ಆಪರ್ಚುನಿಟಿ ಅಂತೇಳಿ ನಾನು ಕರೀಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡಿದರೂ ಸಹ ಆ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನುರಿತ ರಾಜಕಾರಣಿಗಳು, ಮುತ್ಸದಿ ರಾಜಕಾರಣಿಗಳು ಮತ್ತು ಜನರ ಪರವಾಗಿ ಕೆಲಸ ಮಾಡುವಂಥ ರಾಜಕಾರಣಿಗಳ ಸಹವಾಸದಿಂದ ಒಬ್ಬ ಲೋಕಸಭಾ ಅಭ್ಯರ್ಥಿಗೆ, ಲೋಕಸಭಾ ಸದಸ್ಯನಿಗಾಗಲಿ, ನಮ್ಮ ವಿಧಾನಸಭೆಯ ಸದಸ್ಯರಿಗಾಗಲಿ ಎಷ್ಟು ಶಕ್ತಿ ಇದೆ, ಯಾವ ರೀತಿ ಅವರು ಸಮಾಜವನ್ನು, ಜನರ ಜೀವನವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಅರಿತುಕೊಂಡ ಮೇಲೆ ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು. ಈ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ನನ್ನ ಮನವಿಯನ್ನು ಪುರಸ್ಕರಿಸಿ ಈ ಒಂದು ಅವಕಾಶ ನೀಡಿದ್ದಾರೆ. ಅವಕಾಶ ಬಂತು ಅಂಥೇಳಿ ನಾನು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದ ದಿನದಿಂದಲೂ ನನಗೆ ಇದು ಇತ್ತೇನೋ ಅನಿಸೋಷ್ಟು ಮಟ್ಟಿಗೆ ಅಷ್ಟು ಸ್ವಾಗತ ಸಿಗ್ತಾ ಇರೋದನ್ನು ನನಗೆ ನೋಡಿ ನನಗೆ ಅತ್ಯಂತ ಮನಸ್ಸಿಗೆ ಬಹಳ ಮುದ ಆಗಿದೆ. ಪ್ರತಿಯೊಬ್ಬರು ನಮ್ಮ ರಾಜಕೀಯ ನೇತಾರರಾಗ್ಬೋದು, ಪಾರ್ಟಿ ವರ್ಕರ್ಸ್ ಆಗ್ಬೋದು, ಅದೇ ರೀತಿ ಇಲ್ಲಿರುವಂಥ ರಾಯಚೂರು ಜಿಲ್ಲೆಯ ಹಲವಾರು ನಮ್ಮ ಸ್ನೇಹಿತರು ಮತ್ತು ಹಿಂದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಒಡನಾಡಿದಂಥ ಎಲ್ಲ ಮಿತ್ರರುಗಳು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿರೋದ್ರಿಂದ ನನಗೆ ಹುಮ್ಮಸ್ಸು ಬಂದಿದೆ, ಇಮ್ಮಡಿ ಬಲ ಬಂದಿದೆ. ಈ ಒಂದು ಅವಕಾಶವನ್ನು ಚೆನ್ನಾಗಿ ಬಳಕೆ ಮಾಡಿಕೊಳ್ಬೇಕು ಮತ್ತು ಮುಂದಿರುವ ದಿವಸಗಳಲ್ಲಿ ಚೆನ್ನಾಗಿ ನಮ್ಮ ಪ್ರಚಾರ ಕಾರ್ಯಕ್ರಮವನ್ನು ಮಾಡ್ತಾ ಪಾರ್ಟಿಯ ಸಿದ್ಧಾಂತದ ಬಗ್ಗೆ ಜನರ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ವಿಜಯವನ್ನು ಸಾಧಿಸಿಕೊಡ್ಬೇಕು ಅನ್ನೋ ಒಂದು ಮಹತ್ತರವಾದಂಥ ಛಲ ನನ್ನಲ್ಲಿದೆ ಅಂತೇಳಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.